ಬೇರೆ ಒಂದು ಪ್ರಾದೇಶಿಕ ಪಕ್ಷವನ್ನು ಹೊಸದಾಗಿ ಕಟ್ಟಬೇಕು. ನಮ್ಮ ಜನರೆಲ್ಲರೂ ಕೂಡ ಒತ್ತಡ ಇದೆ. ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅಂತಕ್ಕಂಥ ಮನಸ್ಸು ನನಗಿದೆ. ನಾನು ಎಲ್ಲರ ಜೊತೆ ಮಾತಾಡ್ತೀನಿ, ಆಮೇಲೆ ನಿಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸಾಧ್ಯ ಇದೆ ಹೊಸ ಪಕ್ಷ ಕಟ್ಟೋದು, ಅದು ಜೆಡಿಎಸ್ನ ಶಾಸಕರೆಲ್ಲ ಕರ್ಕೊಂಡು ಕಟ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಶಾಸಕರುಗಳಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ. ಬರೀ ಶಾಸಕರುಗಳಿಂದನೇ ಯಾರೂ ಪಕ್ಷ ಕಟ್ಟೋಕ್ಕಾಗಲ್ಲ. ಪಕ್ಷ ಕಟ್ಟಬೇಕು ಅಂತ ಹೊರಟಾಗ ಜನ ಬೆಂಬಲ ಸಿಕ್ಕಿದಾಗ ಈಗ ಇವೆಲ್ಲವೂ ಕೂಡ ಈಗ ಶಾಸಕರಿಂದ ಕಟ್ಟಿದ್ರೆ ಕ್ರಾಂತಿರಂಗ ಮಾಡಿದಾಗಲಿ, ಜನತಾಳ 2 ಸೀಟ್ ಗೆದ್ದಾಗಲಿ, ಬೈರೇಗೌಡರು ವೆಂಕಟೇಶ್ವರು 2 ಸೀಟ್ ಗೆದ್ದಿದ್ರು. ಇವೆಲ್ಲ ಶಾಸಕರಿಂದ ಗೆದ್ದಿದ್ರ? ಶಾಸಕರಿಂದನೇ ಪಕ್ಷ ಕಟ್ಟೋಕ್ಕಾಗಲ್ಲ. ಜನಾಭಿಪ್ರಾಯ, ಅವ್ರ ಅಭಿಪ್ರಾಯ ಪ್ರಕಾರವಾಗಿ ಯಾವ ಯೋಜನೆಗಳನ್ನು ಅವ್ರು ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಜನರು ಒಲವು ಏನಿದೆ ಅಂತಕ್ಕಂಥದ್ದು ಈಗಲೇ ಗೊತ್ತಾಗಲ್ಲ. ಈಗ ತಾವು ಕೂಡ ಜೆಡಿಎಸ್ನ ಕೆಲವು ಶಾಸಕರು ಅಸಮಾಧಾನ ಇದ್ದಾರೆ, ಅವ್ರನ್ನ ತಾವು ಮಾತಾಡೋ ಪ್ರಯತ್ನ ಮಾಡ್ತಾರೆ. ನಾನು ಇವತ್ತಿನವರೆಗೆ ನಮ್ಮ ಒಬ್ಬರು ಶಾಸಕರನ್ನ ನಾನು ಯಾವುದೇ ವಿಚಾರವಾಗೂ ಕೂಡ ಇವತ್ತಿನವರೆಗೂ ಕೂಡ ನಾನು ಮಾತಾಡಿಲ್ಲ. ಒಬ್ಬ ಶಾಸಕರು ಕೂಡ ಜೊತೆನೂ ಕೂಡ ನಾನು ಮಾತಾಡಿಲ್ಲ. ಮುಂದೆ ಏನು ಮಾತಾಡೋ ಪ್ರಯತ್ನ ಮಾಡ್ತೀರಾ? ಯಾಕಂದ್ರೆ ಭಾಳ ಜನ ಬೇಸರ ಆಗಿದ್ದಾರೆ ಅಂತ ಜೆಡಿಎಸ್ನಲ್ಲಿ. ಅವ್ರು ತಾನೇ ನನ್ನ ಜೊತೆ ಬೇಸರ ಆಗಿದೆ. ಈಗ ನಿಮ್ಮಂಗೆ ನಮಗೂ ಬೇಸರ ಆಗಿದೆ ಅಂತ ಅವ್ರು ತಾನೇ ಮಾತಾಡಬೇಕು. ಯಾರೂ ಮಾತಾಡಿಲ್ಲ. ಅಲ್ಲ, ಮಾತಾಡಿದ್ರೆ ಮಾತಾಡೋಕೆ ರೆಡಿ ಇದ್ದೀರಿ ತಾವೆಲ್ಲರೂ. ಅಲ್ಲ, ನಮಗೆ ಅವ್ರನ್ನ ಕೇಳೋಕ್ಕಾರು ಏಕೆ ಬೇಸರ ಆಗಿದೆ ಏನು ಅಂತ ಅವ್ರು ಕೇಳೋಕ್ಕಾರು ಮಾತಾಡ್ಬೋದು. ಇವತ್ತು ಹುಟ್ಟಿದಬ್ಬಕ್ಕೆ ಜೆಡಿಎಸ್ನವರೆಲ್ಲ ವಿಶ್ ಮಾಡಿದ್ರು, ಅಲ್ಲ ವಿಶ್ ಮಾಡಿದಾರೆ ಅಂತ ಕೇಳ್ತಾ ಇದ್ದೀನಿ. ನೋಡಪ್ಪ, ನಿಮಗೆ ಗೊತ್ತಿದೆ, ನಾನು ಅದಕ್ಕೆ ಇವತ್ತು ನಿಮ್ಮ ಟಿ ವಿಯವರು ಬಂದರು ಬೆಳಗ್ಗೆನೆ, ಹುಡ್ದಬ್ಬದ ದಿವಸ ಯಾವುದೂ ಮಾತಾಡಲ್ಲ ಅಂತ ಹೇಳಿದೆ. ಅವರು ಒಂದು ಮಾತು ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು HD ದೇವೇಗೌಡರು ಕರೆದಿದ್ದಾರೆ ಅಂತ. ದೇವೇಗೌಡರು ನಾನು GT ದೇವೇಗೌಡರು ಮಾತಾಡಿ ಬಾಪ್ಪ ಚುನಾವಣೆಗೆ ಅಂತ ಕರೆದಿದ್ದೆ ಅಂತ ಹೇಳ್ಬಿಡ್ಲಿ. ಅವರು ರಾಜಕೀಯದಿಂದ ಇವತ್ತೇ ರಿಟೈರ್ ಆಗ್ಬಿಡ್ತೀನಿ. ಅವ್ರು ಫೋನ್ ಮಾಡಿ ಮಾತಾಡಿದರೆ ದೇವೇಗೌಡರು ಮಾತಾಡಿದ್ದೀನಿ ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಕ್ಕೆ ರೆಡಿ. GT ದೇವೇಗೌಡನ ಕರೆದೇ ಮಾತಾಡಿದೆ ಅಂತೇಳಿ ಇವೆಲ್ಲ ಸುಮ್ಮನೆ ಯಾವ್ಯಾವುದನ್ನು ಕೂಡ ಯಾವುದೋ ತಿಳಿದೆ. ದೊಡ್ಡವರಿದ್ದಾರೆ ದೇವೇಗೌಡರು, ಅವ್ರು ಏನೇ ಮಾಡೋದು ಸುಳ್ಳು ಹೇಳೋಕ್ಕಾಗಲ್ಲ, ಅವ್ರಿಗೆ ಸುಳ್ಳು ಹೇಳ್ಸೋಕ್ಕಾಗಲ್ಲ. ಅವ್ರು ನನ್ನ ಜೊತೆ ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಯಾವಾಗ? ಬೇರೆ ಯಾವುದೋ ಸಂದರ್ಭದಲ್ಲಿ ನನಗೆ ಹುಷಾರಿಲ್ಲಪ್ಪ, ಒಂದು 10 ನಿಮಿಷ ಬಂದು ಮಾತಾಡ್ಕೊಂಡು ಹೋಗಪ್ಪ ಅಂತ ಹಿಂದೆ ಹೇಳಿದರು. ಇದು ರೈಟ್ ನ್ಯೂಸ್.